ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿ. ಸೊ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನೋದು ನನಗೆ ಸಿಕ್ಕಿದೆ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಇದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಅಂದ್ರೂ ನಾವು ಪ್ರತಿದಿನ ಇದನ್ನ ಫೇಸ್ ಮಾಡ್ತಾನೆ ಇರ್ತೀವಿ. ನೋಡಿರ್ತೀರಾ, ಅದರಲ್ಲೂ ನಾವು ಬ್ಯಾಂಗ್ಳೂರು ಅಥವಾ ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಈ ಕಡೆಯವರೆಲ್ಲ ಜಾಸ್ತಿ ಜನ ಇದನ್ನ ಫೇಸ್ ಮಾಡಿರ್ತೀರ. ಸೊ ಏನಪ್ಪಾ ಅಂದರೆ ಈ ಕಸ ಹಾಕೋರು. ಸೊ ಇವರು ಹೇಗೆ ಅಂದರೆ ಒಂಥರ ಸ್ಪೈಡರ್ ಮ್ಯಾನ್ ಇರ್ಬೋದು, ಇಲ್ಲ ಸೂಪರ್ ಮ್ಯಾನ್ ಇರ್ಬೋದು. ಸೊ ಕಸ ಮಾತ್ರ ಬರುತ್ತೆ, ಜನ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಆ ರೀತಿ ನಿಮಗೆ ಚಮತ್ಕಾರಿಯಾಗಿ ಕಸ ಮಾತ್ರ ಬಂದು ನಿಮ್ಮ ಮನೆ ಮುಂದೆ ಇರ್ಬೋದು, ಅಥವಾ ನೀವು ಕಾರ್ ನಿಲ್ಸಿರೋ ಜಾಗ ಇರ್ಬೋದು, ಅಥವಾ ನಿಮ್ಮ ಮನೆ ಕಾರ್ನರ್ ಇರ್ಬೋದು, ಇಲ್ಲ ನಿಮ್ಮ ರೋಡಿನ ಒಂದು ಮೂಲೆ ಇರ್ಬೋದು. ಒಂದು ಕಸ ತುಂಬೋದ್ರಲ್ಲಿ ನಮ್ಮ ಜನಗಳು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸೊ ಇದರಲ್ಲಿ ಏನಪ್ಪ ಅಂದರೆ, ನಾವು ಬೆಂಗಳೂರಲ್ಲಿ ಇದ್ದವ್ರಿಗೆ ಕಸ ವಿಲೇವಾರಿ ಮಾಡೋಕ್ಕೆ ಅಂತಲೇ BBMP ಗುತ್ತಿಗೆ ಕೊಟ್ಟಿದೆ. ಅದರಲ್ಲಿ ನಮಗೆ ಪ್ರತಿ ರೋಡ್ಗೆ ಕಸ ಗುಡಿಸ್ಲಿಕ್ಕೆ ಒಬ್ಬರು ಬರ್ತಾರೆ. ನಮ್ಮ ಮನೇಲಿರೋ ಕಸನ ತಗೊಂಡು ಹೋಗ್ಲಿಕ್ಕೆ ಒಂದು ವೆಹಿಕಲ್ ಕೂಡ ಬರುತ್ತೆ. ಸೊ ಇಷ್ಟಿದ್ರೂ ಕೂಡ ನಮ್ಮ ಜನರಿಗೆ ಅಲ್ಲಿ ಕಾದು ಅವ್ರು ಬಂದಾಗ ಗಾರ್ಬೇಜ್ ಕಲೆಕ್ಷನ್ ಯಾರು ಮಾಡ್ತಾರೆ ಅವ್ರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡೋಕ್ಕೆ ಕೂಡ ಸೋಂಬೇರಿತನ. ಅಷ್ಟು ಸೋಂಬೇರಿತನ ಇಟ್ಕೊಂಡು ಅವ್ರ ಮನೇಲಿ ಅವರೇ ಜನರೇಟ್ ಮಾಡಿರೋಂಥ ಕಸನ ನಮಗೆ ಬೇಡ ಅನ್ನೋ ಲೆಕ್ಕದಲ್ಲಿ ತೊಗೊಂಡು ಬಂದು ಯಾರ್ದೋ ಮನೆ ಮುಂದೆ ಅಥವಾ ಯಾರ್ದೋ ಕಾರು ಇಲ್ಲ ಯಾರ್ದಾರೋ ಖಾಲಿ ಸೈಟು ಎಲ್ಲಿ ಸಿಗುತ್ತೋ ಅಲ್ಲಿ ಡಂಪ್ ಮಾಡಿ ಹೋಗ್ತಾನೆ ಇರ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೊ ಇಂಥ ಸ್ಪೈಡರ್ ಮ್ಯಾನ್ ಅಥವಾ ಸೂಪರ್ ಮ್ಯಾನ್ ಅಂತ ನೀವೇನು ಹೇಳ್ಬೋದು ಅವ್ರನ್ನ. ಕೆಲವರು ಬರೀ ಏನು ಸರ್ ಗಂಡಸರೇ ಎಸಿತಾರ ಸರ್ ಅಂದರೆ ಇಲ್ಲ ಹೆಣ್ಮಕ್ಳು ಇರ್ತಾರೆ. ಸೊ ನೀವು ಯಾರೇ ಆಗಲಿ ಅದನ್ನ ಆ ಥರ ಮಾಡಬಾರ್ದು. ಜೊತೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಹಸಿ ಕಸ ಒಣ ಕಸ ಅಂತ ಒಂದು ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನೀವು ನೋಡಿರ್ಬೋದು, ನಿಮ್ಮ ಮನೆ ಡಸ್ಟ್ಬಿನ್ ನೀವು ನೋಡಿದಾಗ ಒಂದೇ ಡಸ್ಟ್ಬಿನಲ್ಲಿ ಹಸಿ ಕಸ ಒಣ ಕಸ ಒಟ್ಟಿಗೆ ಹಾಕಿರ್ತೀರ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಅದರಲ್ಲಿ ಇವಾಗ ನಿಮ್ಮ ಮನೇದು ಒಂದು ದಿನ ಏನು ಶೇಖರಣೆ ಆಗಿರುತ್ತೆ ಅದನ್ನೇ ನಿಮಗೆ ಒಂದು ಬುಟ್ಟಿ ಕೊಟ್ಬಿಟ್ಟು ಹಸಿ ಕಸನ ಬೇರೆ ಮಾಡಿ ಒಣ ಕಸ ಬೇರೆ ಮಾಡಿ ಅಂದಾಗ್ಲೇ ನಿಮ್ಮ ಸ್ವಂತ ಮನೆಯಲ್ಲಿ ಉತ್ಪಾದನೆ ಆಗಿರುವಂಥ ಕಸನೇ ನೀವು ಬೇರ್ಪಡಿಸ್ಲಿಕ್ಕೆ ಮಕ ಹಿಂಡ್ಕೋತೀರ. ಅಯ್ಯೋ ಯಾರು ಮಾಡ್ತಾರೆ ಸಾರ್, ನಮ್ಮ ಕೈಲಾಗಲ್ಲ ಸಾರ್, ವಾಸ್ತೆ ಸಾರ್ ಅಂತ ನೀವು ಹೇಳ್ತೀರ. ಆದರೆ ಗಾರ್ಬೇಜ್ ಕಲೆಕ್ಷನ್ ಮಾಡ್ಲಿಕ್ಕೆ ಬರ್ತಾ ಇರುವಂಥ ಜನ ಅವರು ಎಷ್ಟು ಮನೆ ಕಸನ ವಿಲೇವಾರಿ ಮಾಡಬೇಕು, ಅವರಿಗೆ ಎಷ್ಟು ಹಿಂಸೆ ಆಗ್ಬೋದು, ಇದನ್ನು ನಾವು ಯಾರು ಯೋಚನೆ ಮಾಡೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಾವು ಕಸನ ಹಸಿ ಕಸ ಒಣ ಕಸ ನಾವು ಬೇರೆ ಮಾಡಿದಾಗ ಏನಾಗುತ್ತೆ, ನಮ್ಮ ಮನೆಯಿಂದ ಹಸಿ ಕಸ ಒಣ ಕಸ ಬೇರೆ ಕೊಟ್ಟಾಗ, ಇದು ನಮ್ಮದು ಒಣ ಕಸ ಆ ಥರದ್ದಿದ್ದಾಗ ನಾವು ರೀಸೈಕಲ್ ಮಾಡ್ಕೋಬೋದು. ಇಲ್ಲ ಅದರಲ್ಲಿ ಏನಾದರೂ ಮರದ ಪೀಸು ಆ ಥರದ್ದು ಏನಾರ ಇತ್ತು ಅಂದರೆ ನಾವು ಬೇರೆ ವಸ್ತು ಬೇರೆ ವಿಚಾರಕ್ಕೆ ಉಪಯೋಗಿಸ್ಕೋಬೋದು. ಇನ್ನು ಹಸಿ ಕಸ ಬಂದಾಗ ನಮ್ದು ಏನಿದ್ರು ಡಿಸ್ಪೋಸ್ ಮಾಡಿ ಡಿಕಂಪೋಸ್ ಮಾಡ್ಬೋದು. ಅಂದರೆ ಕಿಚನ್ ತ್ಯಾಜ್ಯ ಅಂತ ನಾವೇನು ಹೇಳ್ತೀವಿ, ಕಿಚನಲ್ಲಿ ಉತ್ಪಾದನೆ ಆಗುವಂಥ ತ್ಯಾಜ್ಯ ಯಾವುದೇ ಬಂದರೂ ನಾವು ಡಿಕಂಪೋಸ್ ಮಾಡ್ಕೋಬೋದು. ಇನ್ನು ಒಣ ಕಸದಲ್ಲಿ ಬಂದಾಗ ನಿಮ್ಮ ಪೇಪರ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅಥವಾ ನಿಮ್ಮ ಬೇರೆ ಥರದ ಉತ್ಪಾದನೆಗಳಿರ್ಬೋದು, ಅದು ಡಿಕಂಪೋಸ್ ಆಗೋಕ್ಕೆ ತುಂಬ ವರ್ಷಗಳು ತೊಗೊಳ್ಳೋ ಅಂಥದ್ದನ್ನ ನಾವು ಒಣ ಕಸ ಮಾಡಿ ರೀಸೈಕಲ್ ಮಾಡೋಕ್ಕಾಗೋವಂಥ ವಿಚಾರಗಳನ್ನ ನಾವು ಉಪಯೋಗಿಸ್ಕೋಬೋದು. ಈ ವ್ಯವಸ್ಥೆಯನ್ನು ನಾವು ಮನೆಯಿಂದನೇ ಮಾಡ್ತಾ ಬಂದರೆ ನಮಗೆ ಬಹಳಷ್ಟು ಎನ್ವಿರಾನ್ಮೆಂಟಲ್ ಅಂದರೆ ನಮ್ಮ ಪರಿಸರಕ್ಕೆ ಏನು ಹಾನಿ ಆಗ್ತಾ ಇದೆ ಅದನ್ನು ಆದಷ್ಟು ತಡಿಬೋದು. ನಾವು ಹಾನಿ ಮಾಡೋದಂತೂ ತಪ್ಸಕ್ಕಾಗಲ್ಲ, ನಮ್ಮ ಮನುಷ್ಯರಿಂದ ಅದು ಹಾನಿ ಆಗೇ ಆಗುತ್ತೆ. ಆದರೆ ಆದಷ್ಟು ನಾವು ಇನ್ನೂ ಒಂದಷ್ಟು ವರ್ಷ ನಾವು ಪರಿಸರನ ಚೆನ್ನಾಗಿ ಇಟ್ಕೋಬೋದೇ ಹೊರತು ಆದಷ್ಟು ಬೇಗ ಹಾಳು ಮಾಡಲಿಕ್ಕೆ ನಾವು ಕೈ ಜೋಡಿಸ್ಬಾರ್ದು. ಸೊ ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇದಿಷ್ಟು ನಾನು ನಿಮ್ಗೆ ಹೇಳ್ತಾ ಇರೋದೇನಕ್ಕೆ ಅಂದರೆ, ನಾವು ಕೆಲವು ಸಲ ನಾವು ಮಾಡಿದಾಗ ನಮಗೆ ಅನಿಸುತ್ತೆ, ಅಯ್ಯೋ ಇದು ಹೆಂಗಪ್ಪ ಇದು ಮಾಡೋದು, ಇಷ್ಟೊಂದು ವಾಸನೆ ಬರ್ತಾ ಇದೆ, ಯಾವ್ದಾರ ಗಾರ್ಬೇಜ್ ಟ್ರಕ್ ಪಾಸ್ ಆಗ್ತಾ ಇದೆ, ಅಯ್ಯೋ ಏನು ವಾಸನೆ, ಇಷ್ಟೊಂದು ಗಾರ್ಬೇಜ್ ಟ್ರಕ್ ಹಿಂಗೆ ಪಾಸ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಆದರೆ ಅದರಲ್ಲಿ ನಾವು ಅದಕ್ಕೆ ಕಾರಣ ನಾವು ಕೂಡ ಒಬ್ಬರು ಅನ್ನೋದನ್ನ ಮರಿಬಾರ್ದು. ಅಯ್ಯೋ ನಿಮ್ ತತ್ವದ ಮನೆ ಹಾಳಾಗೋಗ.
ಸೊ ಆದಷ್ಟು ನಾವು ಮನೆಗಳಲ್ಲೇ ಹಸಿ ಕಸ ಒಣ ಕಸನ ನಾವು ಬೇರ್ಪಡಿಸಿ ಅದನ್ನು ನಾವು ಆಚ ಕಡೆ ಕೊಟ್ಟಾಗ ಏನಾಗುತ್ತೆ, ನಮ್ಮ ಕೆಲಸ ಸುಗಮ ಆಗುತ್ತೆ. ಆದಷ್ಟು ನಾವು ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ನೀವು ಹಸಿ ಕಸ ಒಣ ಕಸ ಬೇರೆ ಮಾಡಿ. ಮತ್ತು ಈ ಸ್ಪೈಡರ್ ಮ್ಯಾನ್, ಸೂಪರ್ ವುಮೆನ್ ಅಥವಾ ಸ್ಪೈಡರ್ ವುಮೆನ್ ಯಾರ್ಯಾರಿದ್ದಾರೆ, ಸ್ಪೈಡರ್ ಮ್ಯಾನ್ ಯಾರಿದ್ದಾರೆ, ಕಾಣದೇ ಇರೋ ಕೈಗಳು ಯಾವಿದ್ದಾವೆ, ಕಸ ಎಸೋದ್ರಲ್ಲಿ ನಿಸ್ಸೀಮರಾಗಿರೋವಂಥವ್ರು, ಅವ್ರು ಎಲ್ಲರೂ ನಮಗೆ ಕಾಣಿಸಿದ್ರೆ ಕರೆದು ಬುದ್ಧಿ ಹೇಳಿ. ಅವ್ರ ಹತ್ರ ಜಗಳ ಅಂತೂ ಮಾಡೋದು ಬೇಡ, ಕರೆದು ಬುದ್ಧಿ ಹೇಳಿ, ಈ ಥರ ಮಾಡೋದು ತಪ್ಪು ಅಂತ ಹೇಳಿ. ತದನಂತರ ಅವಾಗಲೂ ಕೂಡ ಕಲಿಯದೇ ಇದ್ದರೆ ಅಥಾರಿಟೀಸ್, ಯಾರು ಲೋಕಲ್ ಅಥಾರಿಟೀಸ್ ಇರ್ತಾರೆ ಅವ್ರಿಗೆ ತಿಳಿಸಿ. ಅಷ್ಟೇ. ತದನಂತರ ಇದೆಲ್ಲ ಸರಿ ಹೋಗುತ್ತೆ. ಆದಷ್ಟು ನಮ್ಮ ಪರಿಸರನ ನಾವೇ ಉಳಿಸ್ಕೋಬೇಕು. ಬೇರೆ ಪ್ಲ್ಯಾನೆಟಿಂದ ಬಂದಂತೂ ಯಾರೂ ಉಳ್ಸೋಕೆ ಹೋಗಲ್ಲ. ಈ ಪ್ಲ್ಯಾನೆಟಲ್ಲಿ ಬದುಕಿರೋಂಥ ನಾವು ಮನುಷ್ಯ ಉಳಿಸ್ಬೇಕು. ಇಲ್ಲ ಅಂದರೆ ಪ್ರತಿದಿನ ನಾವು ಏನಂತ ಹೇಳ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಇರಿಟೇಷನ್ ಕಣ್ರಿ.